ಸಾಮಾಜಿಕ ಹಾಗೂ ಸಾಂಸ್ಕೃತಿಕ ರಂಗದಲ್ಲಿ ಗುರುತಿಸಿಕೊಂಡಿರುವ ಕುಂಜತ್ತೂರು ನ್ಯೂಸ್ ಸ್ಟಾರ್ ಗೆಳೆಯರ ಬಳಗ ಇಂದು ತನ್ನ ರಜತ ಮಹೋತ್ಸವದ ಸಂಭ್ರಮದಲ್ಲಿದೆ. 1988ರಲ್ಲಿ ಸಾಮಾಜಿಕ ಸೇವೆಯಲ್ಲಿ ಗುರುತಿಸಿಕೊಂಡ ಕೆಲವೇ ವ್ಯಕ್ತಿಗಳು ನ್ಯೂಸ್ ಸ್ಟಾರ್ ಗೆಳೆಯರ ಬಳಗ ಕುಂಜತ್ತೂರು ಎಂಬ ಹೆಸರಿನಲ್ಲಿ ಒಂದು ಫ್ಯಾಕ್ಟರಿ ಸ್ಥಾಪಿಸಿದರು. ಸಾಮಾಜಿಕ, ಸಾಂಸ್ಕೃತಿಕ ಹಾಗೂ ಕ್ರೀಡೆಗಳಲ್ಲಿ ಆಸಕ್ತಿ ಇರುವ ವ್ಯಕ್ತಿಗಳು ನ್ಯೂಸ್ ಸ್ಟಾರ್ ಗೆಳೆಯರ ಬಳಗದ ಸೇವೆಯಲ್ಲಿ ಹೆಸರನ್ನು ನೋಂದಾಯಿಸಿಕೊಂಡು ಸೇವೆಯಲ್ಲಿ ತೊಡಗಿಸಿಕೊಂಡಿದ್ದರು. ಮಂಗಳೂರಿನಲ್ಲಿ ಸಂಭವಿಸಿದ ವಿಮಾನ ದುರಂತದ ಸುದ್ದಿ ತಲುಪುತ್ತಿದ್ದಂತೆ ತಂಡದ ಕಾರ್ಯಕರ್ತರು ದುರಂತದ ಸ್ಥಳಕ್ಕೆ ತಲುಪಿ ಸೇವೆಯಲ್ಲಿ ನಿರತರಾಗಿ ಎಲ್ಲರ ಮೆಚ್ಚುಗೆಗೆ ಪಾತ್ರರಾಗಿದ್ದರು. ಮಾತ್ರವಲ್ಲದೆ ಹಲವು ಕ್ರೀಡೆಯಲ್ಲೂ ಕೂಡ ಕುಂಜತ್ತೂರಿಗೆ ಹೆಸರನ್ನು ತಂದ ಕೀರ್ತಿ ಅವರಿಗಿದೆ. ಇದೀಗ ಈ ತಂಡದ ಸದಸ್ಯರು ತಮ್ಮ 25ನೇ ರಜತ ಮಹೋತ್ಸವದ ಅಂಗವಾಗಿ ಸ್ವಂತವಾಗಿ ಒಂದು ಕಟ್ಟಡವನ್ನು ತನ್ನದಾಗಿಸಿಕೊಂಡಿದ್ದಾರೆ. ಇಂದು ನಡೆದ ರಜತ ಮಹೋತ್ಸವದ ಅಂಗವಾಗಿ ಉದ್ಯಾವರ ಇರ್ಷಾದ್ ಮಸೀದಿಯ ಸಮ್ಮುಖದಿಂದ ತೆರಿಗೆ ವಾದ್ಯಗಳೊಂದಿಗೆ ಕುಂಜತ್ತೂರಿನ ನ್ಯೂಸ್ ಸ್ಟಾರ್ ಗೆಳೆಯರ ಬಳಗ ಕಟ್ಟಡದ ತನ್ನ ಭವ್ಯವಾದ ಮೆರವಣಿಗೆಯನ್ನು ನಡೆಸಿದರು. ಬಳಿಕ ನಡೆದ ಕಟ್ಟಡದ ಉದ್ಘಾಟನೆಯನ್ನು ಭಾರತ್ ಫುಟ್ಬಾಲ್ ತಂಡದ ಸದಸ್ಯರಾದ ಮಹಮ್ಮದ್ ರಫಿ ರಿಬ್ಬನ್ ಕತ್ತರಿಸುವ ಮೂಲಕ ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ಅವರು, ಸಾಮಾಜಿಕ ಸಾಂಸ್ಕೃತಿಕ ರಂಗದಲ್ಲಿ ಜನಮನ ಗೆದ್ದ ನ್ಯೂಸ್ ಸ್ಟಾರ್ ಗೆಳೆಯರ ಬಳಗ ಇದು ಎತ್ತರಕ್ಕೆ ಬೆಳೆಯಲಿ ಎಂದು ಶುಭ ಹಾರೈಸಿದರು. ಈ ಸಂದರ್ಭ ಸಾಮಾಜಿಕ ಚಟುವಟಿಕೆಗಳಲ್ಲಿ ಕಾಸರಗೋಡು ಹಾಗೂ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹೆಸರುವಾಸಿಯಾಗಿರುವ ಕುಂಜತ್ತೂರಿನ ಅಮೀರಿಯಾನೆ ಅಮಿತ ಮಹಮ್ಮದ್ ರಫಿಗೆ ಸ್ಮರಣ ಸಂಚಿಕೆಯನ್ನು ನೀಡಿ ಗೌರವಿಸಿದರು. ಈ ಸಂದರ್ಭ ಅಬೂಬಕರ್ ಕುಂಜತ್ತೂರು, ಸಮದ್ ಕುಂಜತ್ತೂರು, ನಿಯಾಜ್ ಅಹಮದ್ ಹಾಗೂ ನ್ಯೂಸ್ ಸ್ಟಾರ್ ಗೆಳೆಯರ ಬಳಗದವರು ಉಪಸ್ಥಿತರಿದ್ದರು. ರೆಹಮಾನ್ ಉದ್ಯಾವರ, ಮಂಡೇಶ್ವರ.